ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್ ಡೇ 14. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮನೆ ಹತ್ರ ಸ್ವಲ್ಪ ತರಕಾರಿನ ಹಾಕಿದ್ವಿ. ಅದು ಎಲ್ಲ ಬಿಟ್ಟಿದೆ ಏನೋ ಅಂತ ನೋಡೋಣ ಅಂತ ಬಂದು ನೋಡಿದ್ರೆ ಇನ್ನೂ ಸ್ವಲ್ಪ ಹೂವು ಆಗಿದೆ ಮತ್ತು ಇನ್ನೂ ಸ್ವಲ್ಪ ಬಿಡೋದು ಉಳಿದಿದೆ. ಇದು ಬಂದು ಬೀನ್ಸು. ಇದು ಒಬ್ಬ ಥರ ಬೀಳಿರುತ್ತಲ್ಲ ಅದರಲ್ಲಿ ಬಿಡೋ ಅಂಥ ಬೀನ್ಸ್ ಇದು. ಮತ್ತು ಇದ್ರ ಜೊತೆ ನಾವು ಹೀರೆಕಾಯಿ ಗಿಡನೂ ಹಾಕಿದ್ದೀವಿ. ಇದು ಕೂಡ ಬೀಳಲ್ಲಿ ಬಿಡುತ್ತೆ. ನೀವು ನೋಡ್ಬೋದು, ಇದು ಈಗ ರೀಸೆಂಟಾಗಿ ಹಾಕಿರೋದ್ರಿಂದ ಇನ್ನೂ ಹೀರೆಕಾಯಿ ಜಾಸ್ತಿ ಇನ್ನೂ ಬಂದಿಲ್ಲ. ಮತ್ತು ಬೀನ್ಸ್ ಕೂಡ ತೀರಾ ಬಲ್ತಿಲ್ಲ, ಇನ್ನೂ ಎಳೆದು. ಯಾಕೆ ಈಗ ಹೇಳ್ತಿದ್ದೀನಿ ಅಂದರೆ ಇದೇನು ಬಿಡು ಮರೆಯ ಎಲ್ಲರೂ ಬೆಳೀತಾರೆ ಅಂತ ನೀವು ಹೇಳ್ಬೋದು. ಆದರೆ ನಾವು ಇದನ್ನು ಬೆಳೆದಿರೋದು ಹೇಗೆ ಅಂದರೆ ಇದು ಬಂದು ಆರ್ಗ್ಯಾನಿಕ್. ಇದಕ್ಕೆ ಯಾವುದೇ ತರಹ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಲಿ ಗೊಬ್ಬರ ಆಗಲಿ ಯಾವುದೂ ಹಾಕಿಲ್ಲ. ಬರೀ ದನಿನ ಗೊಬ್ಬರ ಮಾತ್ರ ಬೆಳೆಸಿರೋದು. ನಾನು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂದರೆ ನಿಮ್ಮ ಮನೆ ಹತ್ರ ಅಲ್ಪ ಸ್ವಲ್ಪ ಜಾಗ ಇರುತ್ತಲ್ಲ, ನೀವು ಮಾರೋಕ್ಕಲ್ಲದೆ ಹೋದರೂ ನಿಮ್ಮ ಮನೆ ಪೂರ್ತಿಗಾದರೂ ಈ ಥರ ಆರ್ಗ್ಯಾನಿಕ್ ಹೈಜೀನಿಕ್ ವೆಜಿಟೇಬಲ್ಸ್ನ ಬೆಳ್ಕೊಂಡು ತಿನ್ನಿ ಅಂತ. ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ಏನು ಉಪಯೋಗ ಅಂದರೆ ನಮ್ಮ ಹೆಲ್ತ್ ಕೂಡ ಯಾವಾಗಲೂ ಚೆನ್ನಾಗಿರುತ್ತೆ. ಈಗ ಹೊರ್ಗಡೆ ಎಲ್ಲ ಹೋಗ್ಬಿಡ್ತಿರ್ತೀವಿ, ಧೂಳು ಗಾಡಿದು ಅದು ಇದು ಏನು ಹೊಡೆದಿರ್ತಾರೆ ಅನ್ನೋದೇ ಗೊತ್ತಿರಲ್ಲ, ಮತ್ತು ಎಷ್ಟು ದಿವಸ ಆಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಈ ಥರ ಮನೇಲಿ ಬೆಳೆದ್ರೆ ಫ್ರೆಶ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಹತ್ರ ಏನಾರು ಅಲ್ಪ ಸ್ವಲ್ಪ ಜಾಗ ಇದ್ದರೂ ನಿಮ್ಮ ಮನೆಗೆ ಆಗೋಷ್ಟಾದರೂ ಬೆಳ್ಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಇನ್ನೂ ಯಾರ್ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ವೋ ಫಾಲೋ ಮಾಡಿ, ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.